ಮೇಲೆ ಬರುವುದು, ಗದ್ದಲ ಮಾಡೋದು, ಇದ್ದಂಥ ಪೇಪರನ್ನು ಇದು ಮಾಡೋದು, ಬಿಲ್ಲನ್ನು ಕೈಲಿಕ್ಕೆ ತಗೊಳ್ಳಿಕ್ಕೆ ಪ್ರಯತ್ನ ಪಡೋದು, ಯಾವ ರೀತಿಯಿಂದ ನಮಗೆ ಸಹಿಸಲಿಕ್ಕೆ ಸಾಧ್ಯ ಉಂಟಾ? ಅಲ್ಲ, ಅವರು ಮಾಡದಿದ್ದ ಕಾರಣ ಇದೆಲ್ಲ ರಿಪೀಟ್ ಆಗಲಿಕ್ಕೆ ಸಾಧ್ಯ. ಅವರವತ್ತು ಕೂತ್ಕೊಂಡು ಧೈರ್ಯವಾಗಿ ಸ್ಟ್ರಿಕ್ಟಾಗಿ ಮಾಡ್ತಿದ್ರೆ ಇದು ಬರ್ತಿತ್ತ ಪರಿಸ್ಥಿತಿ? ಅದೇ ಈಗ ಇದನ್ನು ಹಿಂದಿನವ್ರು ಮಾಡಲಿಲ್ಲ, ನಾನು ಯಾಕೆ ಮಾಡಬೇಕಂತ ಬಿಟ್ಟರೆ ನಾಳೆ ಬಂದು ಇವರು ಚೇರಲ್ಲಿ ಕೂತ್ಕೊಳ್ತಾರೆ. ಮತ್ತೆ ಆಗ ಕೂಡ ಸುಮ್ಮನಿದ್ರೆ ಇನ್ನು ಈಗ ಇರುವುದಾ? ಯಾವುದೊಬ್ಬ ಧೈರ್ಯವಾಗಿ ತೀರ್ಮಾನ ತಗೊಳ್ಬೇಕಲ್ಲ. ಅವ್ರಿಗೆ ಧೈರ್ಯ ಇರಲಿಲ್ಲ, ಅವ್ರು ಮಾಡಲಿಲ್ಲ. ನನಗೆ ಧೈರ್ಯ ಇದೆ, ನಾನು ತಗೊಂಡಿದ್ದೇನೆ. ನೆಕ್ಸ್ಟ್ ಡಿಸಿಷನ್ ಮತ್ತೆ ಆದರೆ ಮತ್ತೆ ಸಸ್ಪೆಂಡ್ ಡಿಸ್ಮಿಸ್ ಮಾಡೋದು, ಡಿಸ್ಮಿಸ್ ಅಂತ ಹೇಳಿದ್ರೆ ವಜಾ ಮಾಡೋದು ಅಂತ ಹೇಳ್ತಾರೆ. ಅಲ್ಲ, ಹಾಗೆಲ್ಲ ದೇ ರಿಪೀಟ್ ದ ಸೇಮ್ ಥಿಂಗ್. ಐ ಆಮ್ ಟೆಲಿಂಗ್ ಯು. ರಿಪೀಟ್ ಮಾಡಿದ್ರೆ ವಜಾ ಮಾಡ್ತೀವಿ. ಇದರ ಒಂದು ಘನತೆ ಗೌರವ ಉಳಿಸಬೇಕಾದ್ರೆ ವಿ ಹ್ಯಾವ್ ಟು ಟೇಕ್ ಎಕ್ಸ್ಟ್ರೀಮ್ ಸ್ಟೆಪ್. ಹಾಗೆಲ್ಲ ಇದೆ ಸೇಮ್ ಹ್ಯಾಬಿಚುವಲ್ ಅಫೆಂಡರ್. ನೀವು ಹೇಳ್ತೀರಿ ಮಾಡಿದ್ರೆ ಹ್ಯಾಬಿಚುವಲ್ ಅಫೆಂಡರ್ಸ್ ಆಗಿ ಬಂದರೆ ತಪ್ಪು ಮಾಡಿದ್ರೆ ಮಾಡೋದು. ತಮ್ಮ ಮೊನ್ನೆ ಫಸ್ಟ್ ಆಯಿತು, ಒಂದು ಸಸ್ಪೆಂಡ್ ಮಾಡಿದೆ 3 ದಿವಸಕ್ಕೆ, ಹೌದಾ? 3 ದಿವಸ ಸಸ್ಪೆನ್ಷನ್ ಆಯಿತು ಫಸ್ಟಿಗೆ. ತದನಂತರ ಲಾಸ್ಟ್ ಡೇ ಇದನ್ನು ತಗೊಂಡ್ಬರ್ತಾರೆ. ನಾವು ಟೇಕನ್ ಫಾರ್ 6 months. ಮತ್ತೆ ತಗೊಳ್ತಾರೆ, ಮತ್ತೆ ಅದಕ್ಕೆ ಬೇಕು, ಮತ್ತೆ ನಮ್ಮದು ಕೂಡ ಅದು ಚೇಂಜ್ ಆಗ್ತದಲ್ಲ. ನಾವು ಬಟ್ ವಾಟ್ ಐ ಆಮ್ ಸೇಯಿಂಗ್, ನಾನಂತಾರೆ ಯಾರಾದರೂ ಕೂಡ ಇದಕ್ಕೆ ಚೇರಿಗೆ ಅವಮಾನ ಮಾಡುವಾಗ ಅಥವಾ ಅಸೆಂಬ್ಲಿಯೊಂದು ಅಸಹ್ಯವಾದ ಒಂದು ವಾತಾವರಣ ನಿರ್ಮಾಣ ಮಾಡುವಾಗ ಇವರು ಕೆಲವೇ ಜನ ಅದರಲ್ಲಿ ಮಾಡಿರ್ಬೋದು. ಆದರೆ ಬೇರೆ ರಾಜ್ಯದಲ್ಲಿ ಮತ್ತು ಬೇರೆ ದೇಶ ನೋಡುವಾಗ ಇಡೀ ಕರ್ನಾಟಕ ರಾಜ್ಯ ಜನತೆಗೆ ಕಪ್ಪು ಚುಕ್ಕೆ ಆಗಿದೆ. ಅದನ್ನು ನಮ್ಮ ಅರ್ಥ ಮಾಡಿಕೊಳ್ಬೇಕು. Not next. If habitual is there, we can no extreme step we can take. I said. Yeah, 6 ತಿಂಗಳೇ. Yeah. It may be anything. If 6 ತಿಂಗಳಲ್ಲಿ ಸರಿ ಆಗದಿಲ್ಲ ಅಂತ ಹೇಳಿದ್ರೆ, we can make it 1 year. Other next we can do whatever it is. That depends, Allah. That includes disqualifying them. I don't want to say disqualify ಅಂತ ಹೇಳಿ, but any extreme step. That provision is. Provision ಉಲ್ಲ ನಮಗೆ ಕೊಡ್ತೀರಮ್ಮ ಮಾಡಲಿ. Speaker is supreme in the assembly. Speaker is supreme in the assembly. ನಾನೇನೋ ಸ್ಪೀಕರ್ ಆಗಿದ್ರೆ ಆ ಕಡೆ ಈ ಕಡೆ ಪಕ್ಷಾಂತರ ಮಾಡೋ ಫ್ಲೈಟ್ ಹತ್ತಿದ ತಕ್ಷಣ ಡಿಸ್ಮಿಸ್ ಮಾಡ್ತಿದ್ದೆ. 15 ದಿವಸ ಕಾಯ್ತಿರ್ಲಿಲ್ಲ ನಾನು. ಆ ಕಡೆ ಈ ಕಡೆ ಪಕ್ಷಾಂತರ ಮಾಡಿ ಸರ್ಕಾರ ಬೀಳಿಸಲಿಕ್ಕೆ ಪ್ರಯತ್ನ ಪಡ್ತಾರೆ ಅಂತೇಳಿ ನಮಗೆ ಸ್ವಲ್ಪ ಗಮನಕ್ಕೆ ಬಂದ ತಕ್ಷಣವೇ ಡಿಸ್ಮಿಸ್ ಮಾಡಿ ಕೋರ್ಟಿಗೆ ಅಂತ ಸರ್ಕಾರ ಉಳಿತಿತ್ತು. ಅಲ್ಲಲ್ಲ, ಐ ಆಮ್ ಟೆಲ್ಲಿಂಗ್, ಬಿಕಾಸ್ ವಾಟ್ ಐ ಆಮ್ ಟೆಲ್ಲಿಂಗ್ ಈಸ್ ಡಿಫಾಮೇಷನ್ ಆ್ಯಕ್ಟ್ ಇಸ್ ಸ್ಟ್ರಾಂಗ್, ಆ್ಯಕ್ಟ್ ವೀಕ್ ಅಲ್ಲ. ಅಲ್ಲಿ ಕೂತ್ಕೊಂಡವರು ಸ್ಟ್ರಾಂಗ್ ಆಗಿರ್ಬೇಕು. ಯಾರು ತಪ್ಪು ಮಾಡಿದ್ದಾರೆ ಆ ತಪ್ಪು ಅವರಿಗೆ ಫಸ್ಟ್ ಅರ್ಥ ಆಗಬೇಕು. ತಪ್ಪು ಅರ್ಥ ಆಗಬೇಕಾದ್ರೆ ಕೂತ್ಕೊಂಡು 10 ಸಲ ಅವರು ಮಾಡಿದಂಥ ವರ್ತನೆಯನ್ನು ಟಿವಿ ಮುಂದೆ ಕೂತ್ಕೊಂಡು ನೋಡಬೇಕು. ಅವಾಗ ಮಾತ್ರ ಅವರಿಗೆ ಅದರ ಅರ್ಥ ಆಗ್ತದೆ. ಈ ರಾಜ್ಯದಲ್ಲಿ ಸದನಕ್ಕಿಂತ ದೊಡ್ಡ ಸಂವಿಧಾನದ ಸಂಸ್ಥೆ ಬೇರೆ ಯಾವುದು ಕೂಡ ಇಲ್ಲ. ಸದನದಲ್ಲಿ ಅಧ್ಯಕ್ಷರ ಪೀಠಕ್ಕಿಂತ ದೊಡ್ಡದು ಯಾವುದು ಕೂಡ ಇಲ್ಲ. ನಾನು ಕೇಳುವಂಥದ್ದು ಮಾರ್ಷಲ್ ಯಾಕೆ ದುಡ್ಬೇಕು? ಇವರಿಗೆ ಗೊತ್ತಿದೆ ಅಲ್ಲಿ ನಾವು ಹೋಗಬಾರ್ದಂತೇಳಿ, ಮತ್ತೆ ಬರಬೇಕಲ್ಲಿ ಒಂದು. ಸೆಕೆಂಡ್, ಇವರು ಮಾರ್ಷಲ್ ಬಂದು ಈ ಕಡೆ ದೊಡ್ಡದು, ಅವ್ರು ಆ ಕಡೆ ದೊಡ್ಡದು. ಇಲ್ಲಿ ಹೆಚ್ಚು ಕಮ್ಮಿ ನನ್ನ ಬಿಲ್ ಬಾಕಿ ಆಗ್ತದಲ್ಲ. ನನಗೆ ಅಲ್ಲಿ ಅವಾಗ ಏನು ಘಟನೆ ನಡೆದಿದೆ ಅದು ಮಾತ್ರ ಇಂಪಾರ್ಟೆಂಟ್ ಅಲ್ಲ, ನನಗೆ ನನ್ನ ಬಿಲ್ ಪಾಸ್ ಆಗಬೇಕು. ದಟ್ ವಾಸ್ ಮೈ ಮೇನ್ ಏಮ್. ಅದಕ್ಕೆ ಅಷ್ಟು ತಾಳ್ಮೆಯಿಂದ ನಾವು ಇದ್ದದ್ದು, ಏನು ಬೇಕಾದರೂ ಮಾಡಲಿ ಅವರು ಅಂತೇಳಿ. ನಮ್ಮ ಬಿಲ್ಲೊಂದು ಪಾಸ್ ಆಗಲಿ. ಬಿಲ್ ಪಾಸ್ ಆದ ನಂತರ ನಾವು ಇದರ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ಯಾರು CM ಆಗಲಿ ಯಾರು ಕೂಡ ಇಂಟರ್ಫಿಯರ್ ಆಗಲಿಲ್ಲ. ಇಟ್ ಇಸ್ ಮೈ ಡಿಸ್ಟಿಂಕ್ಷನ್ ಪವರ್. ನಾವು ಚರ್ಚೆ ಮಾಡಿದ್ದೇವೆ. ಇದಕ್ಕೊಂದು ರೀತಿಯ ಆ ಘನತೆ ಗೌರವ ಉಳಿಸಬೇಕು. ಇದಕ್ಕಾಗಿ ಒಂದೇ ಲೂಪಲ್ಲಿ ಹಿಡ್ಕೊಂಡು ಇದು ಕಡೆಯ ದಿವಸ ಅಂತ ಹೇಳಿಕೊಂಡು ಏನು ಕೂಡ ಮಾಡುವಂಥ ಭಾವನೆ ಯಾರಿಗೂ ಕೂಡ ಬರಬಾರ್ದು. ಆದ ಕಾರಣ ಅತ್ಯಂತ ನೋವಿನಿಂದಲೇ ಬಹುಶಃ ನನ್ನ ತೀರ್ಮಾನ ತಗೊಳ್ಬೇಕಾಗ್ತದೆ. ಅವ್ರು ನಮ್ಮೆಲ್ಲ ಮಿತ್ರರೇ. ಕೆಲವರು ಪಾಪ ಗೊತ್ತಿರೋದು ಸುಮ್ಮನೆ ಬಂದು ನಿಂತಿದ್ದಾರೆ. ಆ ಉದ್ದೇಶ ಅದು ಕಿರುಕ ಮಾಡಬೇಕಂತಿಲ್ಲ. ಕೆಲವರು ಮುಖಂಡರೆಲ್ಲ ಮೇಲೆ ಹತ್ತಿ ಬಂದಿದ್ದು ಅದು ಅವ್ರಿಗೆ ಸಮಸ್ಯೆ ಏನಾದರೂ ಗಂಭೀರತೆ ಕೂಡ ಗೊತ್ತಿರೋದೆಲ್ಲ ಫಸ್ಟ್ ಟೈಮ್ ಇರ್ತಾರೆ ಇದರಲ್ಲಿ. ಕೆಲವ್ರ ಮೇಲೆ ಬಂದು ಏನು ಇದು ಮಾಡಲಿಲ್ಲ, ಪೇಪರ್ ಬಿಸ್ ಅದೇನಿಲ್ಲ, ಸುಮ್ಮನೆ ಬಂದು ನಿಂತ್ಕೊಂಡಿದ್ದಾರೆ. ಆದರೆ ನಾವು ಟಿ ವಿಯಲ್ಲಿ ನೋಡುವಾಗ ಯಾರ ಸ್ಟೆಪ್ ಹತ್ತಿದ್ದಾರೆ ಅವರೆಲ್ಲರೂ ಕೂಡ ನಾವು ಸ್ಟೆಪ್ಪನ್ನು ಕೆಳಗಿದ್ದು ಅದಕ್ಕಿಂತ ಜಾಸ್ತಿ ಉಪದ್ರ ಮಾಡಿದ್ದಾರೆ. ಇದು ಬಾವಿಯಲ್ಲಿದ್ದು ಅದು ನಮ್ಗೆ ಏನು ಮಾಡ್ಲಿಕ್ಕೆ ಯಾಕೆ ಅಷ್ಟು ಎಕ್ಸ್ಟೆಂಟ್ ಅಲ್ಲಿಗೆ ಅವ್ರಿಗೆ ನಾವು 1 ದಿವಸ ಸಸ್ಪೆನ್ಷನ್ ಎಲ್ಲ ಮಾಡ್ಬೋದು. ಬಟ್ ಈ ಮೇಲೆ ಬಂದಾಗ ಕೊನೆಯ ದಿನ ನಮ್ಗೇನು ಆಗೋದಿಲ್ಲ ಎಂಬ ಭಾವನೆ ಮುಖಾಂತರ ಬಂದರೆ ನಾಳೆ ಎಲ್ಲ ಲಾಸ್ಟ್ ಎಲ್ಲ ಫೈನಾನ್ಸ್ ಬಿಲ್ ಬರೋ ಇದೇ ರೀತಿ ಆಗ್ತದೆ. ನಾಳೆಗೆ ಆಗ ಹೇಳ್ತಾರೆ ಇದಕ್ಕಿಂತ ಜಾಸ್ತಿ ಆಗಿತ್ತು ಅವತ್ತು, ಅವ್ರೇನು ಮಾಡಲಿ, ನೀವೇನು ಇದಾಯ್ತಾ, ಇದನ್ನೇ ಕೇಳ್ಕೊಂಡು ಹೋಗೋದಾ? ಎಲ್ಲೊಂದು ಫುಲ್ ಸ್ಟಾಪ್ ಇದಕ್ಕೆ ಬೇಕಾ ಬೇಡವಾ?
ಅವತ್ತು ಅಷ್ಟು ಮಾಡಿದಾಗ ಇಷ್ಟು ಕ್ರಮ ತಗೊಂಡ ಕಾರಣ ಇವತ್ತು ರಾಜ್ಯ ಮತ್ತು ದೇಶ ಉದ್ದಗಲಕ್ಕೂ ನಮ್ಮ ರಾಜ್ಯಕ್ಕೆ ಸ್ವಲ್ಪ ಗೌರವ ಬಂದಿದೆ. ಜನ ಇವತ್ತು ಹೇಳ್ತಾರೆ ಆ್ಯಕ್ಚುಲಿ ನಾವು ತೆಕ್ಕೊಳ್ಳದಿದ್ದರೆ ನಮ್ಮ ರಾಜ್ಯದ ಗೌರವ ಎಲ್ಲಿ ಹೋಗ್ತಿತ್ತು, ಇಷ್ಟು ಮಾಡಿ ಕೂಡ ಏನು ಮಾಡಲಿಲ್ಲ ಅಂತೇಳಿ ಭಾವನೆ ಬರ್ಕೊಳ್ಳಿ.